ಸಚಿವ ಸಂಪುಟ ಪುನರ್ರಚನೆ ಚರ್ಚೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಈಗ ಕಾಂಗ್ರೆಸ್ಗೆ ದೊಡ್ಡ ತಲೆಬಿಸಿ ಆಗ್ಬಿಟ್ಟಿದೆ. ಸಚಿವ ಸಂಪುಟ ಪುನರ್ರಚನೆ ಚರ್ಚೆ ಅಲರ್ಟ್ ಆಗಿರುವ ಕಾಂಗ್ರೆಸ್ ನಾಯಕರು. ಸಚಿವ ಸ್ಥಾನಕ್ಕೆ ಸಚಿವ ಶಾಸಕರು ಎಂಎಲ್ಸಿಗಳು ಬಹಳ ಕಸರತ್ತು ಮಾಡ್ತಾ ಇದ್ದಾರೆ. ಎಲ್ಲರೂ ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಬಹಳ ಬ್ಯುಸಿ ಆಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಲು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಬೈ ಎಲೆಕ್ಷನ್ ನೆಪದಲ್ಲಿ ಸಚಿವ ಸ್ಥಾನದ ಮೇಲೆ ಈಗ ಲೀಡರ್ಸ್ ಕಣ್ಣಿಟ್ಟಿದ್ದಾರೆ. ಅಬ್ಬರದ ಪ್ರಚಾರದ ಮೂಲಕ ಹೈಕಮಾಂಡ್ ಗಮನವನ್ನ ಸೆಳೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಸಚಿವ ಸಂಪುಟ ಪುನರ್ರಚನೆ ಒತ್ತಡ ಸಾಧ್ಯತೆ ಇದೆ. ಸಚಿವ ಸ್ಥಾನ ಗಟ್ಟಿಗೊಳಿಸಲು ಶಾಸಕರು ಎಂಎಲ್ಸಿಗಳ ಪ್ಲಾನ್. ಸಚಿವರು ಕೂಡ ತಮ್ಮ ಸ್ಥಾನವನ್ನ ಉಳಿಸಿಕೊಳ್ಳಬೇಕಾಗಿದೆ. ಹಾಗಾಗಿ ಬಹಳ ಕಸರತ್ತು ಮಾಡ್ತಾ ಇದ್ದಾರೆ. ರಾಜ್ಯ ನಾಯಕರ ಕಾರ್ಯ ಮಾನಿಟರ್ ಮಾಡ್ತಾ ಇದ್ದಾರೆ. ಸುರ್ಜೇವಾಲಾ ಅವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಸಚಿವ ಸ್ಥಾನದಲ್ಲಿರುವಂತಹ ಸಚಿವರು ಜೊತೆಗೆ ಸಚಿವಾಕಾಂಕ್ಷಿಗಳು ಏನ್ ಮಾಡ್ತಿದ್ದಾರೆ ಅಂತ ಈಗ ಬಹಳ ಒಂದು ಮಾನಿಟರಿಂಗ್ ಮಾಡ್ತಾ ಇದ್ದಾರೆ ಸುರ್ಜೇವಾಲಾ ಅವರು. ಇನ್ನು ಸಚಿವ ಸ್ಥಾನಕ್ಕೆ ಸಚಿವರಾಗಿರಬಹುದು ಶಾಸಕರು ಎಂಎಲ್ಸಿಗಳು ಬಹಳ ಕಸರತ್ತನ್ನ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರೂ ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ಮೇಲೆ ಕಣ್ಣಿಟ್ಟಿದ್ದಾರೆ. ಆ ಒಂದು ಬಾಗಲಕೋಟೆ ಮತ್ತೆ ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವನ್ನ ಸಾಧಿಸಲೇಬೇಕು. ಜೊತೆಗೆ ಸಚಿವರು ಕೂಡ ಆ ಒಂದು ಕ್ಷೇತ್ರಕ್ಕಾಗಿ ಶ್ರಮಿಸಬೇಕು. ಯಾರೆಲ್ಲ ಸಚಿವಾಕಾಂಕ್ಷಿಗಳಿದ್ದಾರೆ ಎಲ್ಲರೂ ಕೂಡ ಈ ಎರಡೂ ಕ್ಷೇತ್ರಕ್ಕಾಗಿ ಶ್ರಮಿಸಬೇಕು ಅಂತ ಸುರ್ಜೇವಾಲಾ ಅವರು ಖಡಕ್ ಸೂಚನೆಯನ್ನ ಕೊಟ್ಟಿದ್ರು. ಜೊತೆಗೆ ಪ್ರತಿಯೊಬ್ಬರ ರಿಪೋರ್ಟ್ ಕಾರ್ಡ್ ಅನ್ನು ಕೂಡ ಕಲೆಕ್ಟ್ ಮಾಡಲಾಗುತ್ತೆ ಅಂತ ಕೂಡ ಹೇಳಿದ್ರು. ಹಾಗಾಗಿ ಈಗ ಈ ಒಂದು ಸಚಿವ ಸಂಪುಟ ಪುನರಚನೆ ಆಗುವಂತ ಸಂದರ್ಭದಲ್ಲಿ ತಮ್ಮ ಸ್ಥಾನವನ್ನ ತಾವು ಭದ್ರ ಮಾಡ್ಕೊಳ್ಬೇಕು. ಕೆಲವೊಂದಿಷ್ಟು ಸಚಿವರು ಎಲ್ಲರೂ ಕೂಡ ಈಗ ಭಾರಿ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಹಳ ಒಂದು ಸಚಿವಾಕಾಂಕ್ಷಿಗಳ ಪಟ್ಟಿ ಕೂಡ ಬೆಳೀತಾ ಹೋಗ್ತಾ ಇದೆ. ಒಟ್ಟಿನಲ್ಲಿ ಡಿಸೆಂಬರ್ ನಲ್ಲಿ ಸಚಿವ ಸಂಪುಟ ಪುನರಚನೆ ಮಾಡ್ತೀವಿ, ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ಅಂತ ಹೇಳಲಾಗಿತ್ತು. ಆದ್ರೆ ಡಿಸೆಂಬರ್ ನಲ್ಲಿ ಈ ಒಂದು ಸಚಿವ ಸಂಪುಟ ಪುನರಚನೆ ಮಾಡ್ಲಿಲ್ಲ. ಯಾಕಂತಂದ್ರೆ ಅಧಿವೇಶನದಲ್ಲಿ ಹೊಸಬರು ಹೋಗಿ ಮಾತನಾಡೋದು ಬಹಳ ಕಷ್ಟ ಆಗುತ್ತೆ ಅಂತ ಆ ಒಂದು ಸಂದರ್ಭದಲ್ಲಿ ಕೂಡ ಸಚಿವ ಸಂಪುಟ ಪುನರಚನೆ ಮಾಡ್ಲಿಲ್ಲ. ಸದ್ಯಕ್ಕಂತೂ ಒಂದು ಎಲೆಕ್ಷನ್ ಮುಗಿದ ನಂತರವಾದ್ರೂ ಸಚಿವ ಸಂಪುಟ ಪುನರಚನೆ ಮಾಡ್ತಾರಾ ಅಂತ ನೋಡ್ಬೇಕಾಗತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.